ಇರಾನ್ ಮೇಲೆ ಇಸ್ರೇಲ್ ಭೀಕರ ವಾಯುದಾಳಿ. ಇರಾನ್ನ ಪೆಟ್ರೋಕೆಮಿಕಲ್ ಪ್ಲಾಂಟ್ ಮೇಲೂ ಕೂಡ ದಾಳಿಯನ್ನ ಮಾಡಲಾಗಿದೆ. ಮಹಶರ್ ಪೆಟ್ರೋಕೆಮಿಕಲ್ ಸ್ಥಾವರವನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡಿದೆ. ಈ ಘಟಕದ ಮೇಲೆ ಐಡಿಎಫ್ ದಾಳಿ ಮಾಡಿದೆ. ನೋಡಿ, ಇಸ್ರೇಲ್ ದಾಳಿಗೆ ಇರಾನ್ನಿಂದಲೂ ಕೂಡ ಪ್ರತಿದಾಳಿ ಆಗ್ತಾ ಇದೆ. ಇಸ್ರೇಲ್ನ ಹಲವು ಪ್ರದೇಶಗಳ ಮೇಲೆ ಇರಾನ್ ಅಟ್ಯಾಕ್ ಮಾಡಿರೋದು. ಮಹಶರ್ ಪೆಟ್ರೋಮಿಕ್ ಸ್ಥಾವರ ಏನಿದೆ, ಆ ಒಂದು ಪೆಟ್ರೋಕೆಮಿಕಲ್ ಸ್ಥಾವರದ ಘಟಕದ ಮೇಲೂ ಕೂಡ ಈಗ ದಾಳಿಯನ್ನು ನಡೆಸಲಾಗ್ತಾ ಇದೆ. ಇರಾನ್ ಮೇಲೆ ಇಸ್ರೇಲ್ ಭೀಕರ ವಾಯುದಾಳಿಯನ್ನು ನಡೆಸ್ತಾ ಇದೆ. ಇರಾನ್ನ ಪೆಟ್ರೋಕೆಮಿಕಲ್ ಪ್ಲಾಂಟ್ ಮೇಲೂ ಕೂಡ ದಾಳಿ ಮಾಡ್ತಾ ಇದೆ. ಮಶಹರ್ ಪೆಟ್ರೋಕೆಮಿಕಲ್ ಸ್ಥಾವರವನ್ನು ಗುರಿಯಾಗಿಸಿಕೊಂಡು ಧ್ವಂಸ ಮಾಡಿದೆ. ಪೆಟ್ರೋಕೆಮಿಕಲ್ ಘಟಕದ ಮೇಲೆ ಐಡಿಎಫ್ ದಾಳಿಯನ್ನು ನಡೆಸಿರೋದು. ಇರಾನ್ನ ಪೆಟ್ರೋಕೆಮಿಕಲ್ ಮೇಲೆ ದಾಳಿಯನ್ನು ಮಾಡ್ತಾ ಇದೆ ಇಸ್ರೇಲ್. ಭೀಕರವಾದಂತಹ ಯುದ್ಧವನ್ನು ಮಾಡ್ತಾ ಇದೆ. ಈ ದಾಳಿಯಿಂದ ಇರಾನ್ ಸದ್ಯಕ್ಕೆ ಒಂದು ರೀತಿ ತತ್ತರಿಸಿ ಹೋಗಿದೆ ಅಂತಂದ್ರೆ ತಪ್ಪಾಗಲಾರದು. ಯಾಕಂದ್ರೆ ಒಂದು ಕಡೆ ಕದನ ವಿರಾಮವನ್ನ ಘೋಷಣೆ ಮಾಡಿದ್ರು ಕೂಡ ಇಸ್ರೇಲ್ ಈ ರೀತಿ ಏನು ಇರಾನ್ನಲ್ಲಿ ಇರುವಂತಹ ಪೆಟ್ರೋ ಕೆಮಿಕಲ್ನ ಸ್ಥಾವರದ ಘಟಕವನ್ನ ಗುರಿಯಾಗಿಸಿಕೊಂಡು ಅದನ್ನ ಧ್ವಂಸ ಮಾಡ್ತಾ ಇರೋದ್ರಿಂದ ಇರಾನ್ ಒಂದು ರೀತಿ ಪ್ರತಿಯುದ್ಧವನ್ನ ಕೊಡೋದಕ್ಕೂ ಕೂಡ ಮುಂದಾಗ್ತಾ ಇದೆ. ಸದ್ಯ ಇಸ್ರೇಲ್ನ ಈ ಇಸ್ರೇಲ್ ಇರಾನ್ನ 15 ನಗರಗಳನ್ನು ಗುರಿಯಾಗಿಸಿಕೊಂಡು ಒಂದು ಕಡೆ ದಾಳಿಯನ್ನು ಮಾಡ್ತಾ ಇದ್ರೆ, ಇತ್ತ ಮೇನ್ ಘಟಕ ಅಂತ ಯಾವುದಿರುತ್ತೆ, ಮುಖ್ಯವಾದಂಥ ಘಟಕಗಳು ನೋಡಿ, ಪೆಟ್ರೋಕೆಮಿಕಲ್ ಘಟಕ ಏನಿದೆ ಆ ಘಟಕದ ಮೇಲೆ ಗುರಿಯಾಗಿಸಿಕೊಂಡು ವಾಯು ದಾಳಿಯನ್ನು ನಡೆಸಿರೋದು. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಯುದ್ಧ ನಡೆದಿರುವಂತಹ ಜಾಗದ ದೃಶ್ಯಗಳು. ಇನ್ನು ನಿಮ್ಮ ಒಂದು ಟಿವಿಯ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಎಡಭಾಗದ ದೃಶ್ಯದಲ್ಲಿ ಏನು ನಿಮಗೆ ಈ ಪೆಟ್ರೋ ಕೆಮಿಕಲ್ ಪ್ಲಾಂಟ್ ಇದೆ ಅಂತಂದರೆ ಪೆಟ್ರೋಕೆಮಿಕಲ್ ಘಟಕ ಇದೆ, ಅದು ಅಲ್ಲಿ ಹೊಗೆ ಆಡ್ತಾ ಇರೋದನ್ನು ನೀವು ಗಮನಿಸ್ತಾ ಇದ್ದೀರಾ. ವಾಯು ದಾಳಿಯನ್ನು ನಡೆಸದೆ ಇರಾನ್ ಮೇಲೆ ಇಸ್ರೇಲ್ ದಾಳಿಯನ್ನು ಮಾಡಿರೋದು. ಸದ್ಯ ಇಸ್ರೇಲ್ ದಾಳಿಗೆ ಇರಾನ್ನಿಂದಲೂ ಕೂಡ ಪ್ರತಿದಾಳಿ ಬರುತ್ತೆ ಕೂಡ. ಇರಾನ್ ಸುಮ್ಮನೆ ಕೂರೋದಿಲ್ಲ. ಯಾಕಂದರೆ ಅಮೇರಿಕ ಮತ್ತು ಇಸ್ರೇಲ್ ಎರಡು ಕೂಡ ಜಂಟಿ ದಾಳಿಯನ್ನು ನಡೆಸಿದಾಗ ಇರಾನ್ ಒಂದೇ ನಿಂತು ತನ್ನ ಸರ್ವೋಚ್ಚ ನಾಯಕನನ್ನು ಕಳ್ಕೊಂಡ್ರೂ ಕೂಡ ಯಾವುದೇ ರೀತಿ ಅದನ್ನು ಬಿಡದೆ ಕುಗ್ಗದೆ ಪಣತೊಟ್ಟು ಅಮೇರಿಕ ಮತ್ತು ಇಸ್ರೇಲ್ ಮೇಲೆ ದಾಳಿಯನ್ನು ಮಾಡ್ತು ಇರಾನ್.